ವಿಜಯಪುರ ಪಟ್ಟಣದ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯ ಪಕ್ಕದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ಇಡುಗುಂಜಿ ಮಹಾಗಣಪತಿ ನೃತ್ಯ ಸಂಸ್ಥೆ ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ವಿಜಯಪುರ ಪಟ್ಟಣದ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯ ಪಕ್ಕದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ಇಡುಗುಂಜಿ ಗೆಜ್ಜೆನಾದೋತ್ಸವ 20ರ ನಟುವಾಂಗ ಹಾಗೂ ಕಾರ್ಯದರ್ಶಿ ನಾಟ್ಯ ಚಾರ್ಯ ಶ್ರೀ ಸುಧೀರ್ ಎಸ್ ಹಾಗೂ ಉಷಾ ಎಸ್ ರವರುಗಳು ಇವರ ನೇತೃತ್ವದಲ್ಲಿ ಅದ್ದೂರಿ ಮಕ್ಕಳ ಭರತನಾಟ್ಯ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಇಡುಗುಂಜಿ ಗೆಜ್ಜೆನಾದೋತ್ಸವ 20ರ ಕಾರ್ಯಕ್ರಮಕ್ಕೆ ಶಿಗ್ಗಾಂವ್ ಶ್ರೀ ನಟರಾಜ್ ನಾಟ್ಯ ಕಲಾ ಕೇಂದ್ರದ ಭರತನಾಟ್ಯ ನೃತ್ಯ ನಿರ್ದೇಶಕರಾದ ಗುರು ವಿದ್ವಾನ್ ಶ್ರೀ ಸಾಯಿಬಾಬಾ ವೈಖೇರವರು ಅಧ್ಯಕ್ಷತೆ ವಹಿಸಿ ಬೆಂಗಳೂರು ಸಂಗೀತ ಕಲಾವಿದರಾದ ಗುರು ವಿದೂಷಿ ಶ್ರೀಮತಿ ಗೌರಿ ವಿಶ್ವನಾಥ್ ರವರು, ಚಿಕ್ಕಬಳ್ಳಾಪುರ ಚಿಂತಲಪಳ್ಳಿ ಪರಂಪರೆ ಸಂಗೀತ ಪಾಠ ಶಾಲೆ ವಿದ್ವಾನ್ ಶ್ರೀ ಚಿಂತನೆಯಲ್ಲಿ ಸೋಮಶೇಖರ್, ವಿಜಯಪುರ ಶ್ರೀ ಶಾರದಾ ಸಂಗೀತ ಶಾಲೆ ವಿದೂಷಿ ಶ್ರೀಮತಿ ಶ್ರೀದೇವಿ ರಾಘವೇಂದ್ರ, ಚಿಕ್ಕಹೊಸಳ್ಳಿ ಶಾರದಾ ಕಲಾವೃಂದ ತ್ಯಾಗರಾಜ್ ಸ್ವಾಮಿ, ಬೆಂಗಳೂರು ಶಿಕ್ಷಕರು ಮತ್ತು ಕವಿಗಳಾದ ಎಚ್.ಎನ್. ಪ್ರಸನ್ನಕುಮಾರ್, ಸೂಲೇಬೆಲೆ ಶ್ರೀ ಕೃಷ್ಣಾಶ್ರಮ ಎಜುಕೇಷನ್ ಟ್ರಸ್ಟ್ ಸಂಸ್ಥಾಪಕರಾದ ಕೃಷ್ಣರಾವ್ ಸ್ವಾಮೀಜಿ, ವಿಜಯಪುರ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಪ್ರಜಾಪಿತ ಬ್ರಹ್ಮಕುಮಾರ್ ಲೋಕೇಶ್, ವಿಜಯಪುರ ಶ್ರೀಕೃಷ್ಣ ಯತೀಂದ್ರ ಸತ್ಸಂಗ ಸೇವಾ ಟ್ರಸ್ಟ್ ಸಂಚಾಲಕ ವಿಎನ್ ವೆಂಕಟೇಶ್, ಸೂಲಿಬೆಲೆ ಶ್ರೀ ಪ್ರಸನ್ನ ಪಾರ್ವತಿ ದೇವಸ್ಥಾನ ಅರ್ಚಕರು ಎಸ್ ಶಂಕರಾರಾಧ್ಯ ದೇವನಹಳ್ಳಿ, ಲಯನ್ಸ್ ಸೇವಾ ಸಂಸ್ಥೆ ಅಧ್ಯಕ್ಷ ಲಯನ್ಸ್ ಶಂಕರ್, ವಿಜಯಪುರ ಮಾಜಿ ಪುರಸಭಾ ಸದಸ್ಯ ಭಾಸ್ಕರ್ ಎಸ್ ದೇವನಹಳ್ಳಿ, ಪುರಸಭೆ ಸದಸ್ಯ ಎಂ ಸೋಮಶೇಖರ್ ದೇವನಹಳ್ಳಿ, ಪುರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಗೋಪಾಲ್ ಹೊಸಕೋಟೆ, ಪತ್ರಕರ್ತರಾದ ಬೆಟ್ಟಹಳ್ಳಿ ಗೋಪಿನಾಥ್ ಹೊಸಕೋಟೆ, ಜೇನುಗೂಡು ಟ್ರಸ್ಟ್ ಉಪಾಧ್ಯಕ್ಷ ಕೆಎನ್ ಚೌಡೇಗೌಡ, ದೇವನಹಳ್ಳಿ ತಾಲೂಕು ನಿವೃತ್ತ ನೌಕರರ ಸಂಘ ಅಧ್ಯಕ್ಷ ಶ್ರೀರಾಮಯ್ಯ, ದೇವನಹಳ್ಳಿ ಪುರಸಭೆ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ ಹಾಗೂ ವಿಜಯಪುರ ದೇವನಹಳ್ಳಿ ದೊಡ್ಡಬಳ್ಳಾಪುರ ಸೂಲಿಬೆಲೆ ಜಂಗಮಕೋಟೆ ಕ್ರಾಸ್ ಶ್ರೀ ಇಡುಗುಂಜಿ ಮಹಾಗಣಪತಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು, ಪೋಷಕರು, ನಟುವಾಂಗ ನಾಟ್ಯಾಚಾರ್ಯ ಶ್ರೀ ಸುಧೀರ್ ಎಸ್, ಹಾಡುಗಾರಿಕೆ ವಿದೂಷಿ ಶ್ರೀಮತಿ ಗೌರಿ ವಿಶ್ವನಾಥ್, ಮೃದಂಗ ವಿದ್ವಾನ್ ಶ್ರೀ ಕಿಶೋರ್ ಎಂ, ಕೊಳಲು ವಿದ್ವಾನ್ ಶ್ರೀ ವರುಣ್ ಭಾರಿಘಾಟ್, ಕೀಬೋರ್ಡ್ ಶ್ರೀ ರಾಜು ಜಿ ಕೋಲಾರ್, ರಿಥಮ್ ಪ್ಯಾಡ್ ಕುಮಾರಿ ಸೃಜನ್ ಎಸ್, ನಿರೂಪಣೆ ದೇವನಹಳ್ಳಿ ಶ್ರೀಮತಿ ಉಷಾ ಎಸ್, ಕಾರ್ಯದರ್ಶಿ ಶ್ರೀ ಸುಧೀರ್ ಎಸ್ ಇವರುಗಳ ಉಪಸ್ಥಿತಿಯಲ್ಲಿ ಆಗಮಿಸಿದ್ದ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಹೇಳಿ ಸರ್. ಇದು 20ನೇ ವಾರ್ಷಿಕೋತ್ಸವ ಗೆಜ್ಜೆನಾದೋತ್ಸವ ಅಂತ ಮಾಡ್ತೀವಿ ಪ್ರತಿ ವರ್ಷ. ಒಂದೊಂದು ಊರಲ್ಲಿ ಒಂದೊಂದು ಅಂತ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ವಿಜಯಪುರ, ಸೂಲಿಬೆಲೆ, ಈಗ ಇತ್ತೀಚೆಗೆ ಜಂಗಮಕೋಟೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಒಂದು ಪ್ರತಿಭೆ ಅವಕಾಶ ಕೊಡಬೇಕು ಅಂತ, ಅಂದರೆ ಎಲ್ಲ ಕಾರ್ಯಕ್ರಮಕ್ಕೆ ಯಾರು ಚಿಕ್ಕ ಮಕ್ಕಳಿಗೆಲ್ಲ ಕೊಡೋದಿಲ್ಲ, ಅವರಿಗೆ ಅವಕಾಶ ಕೊಡಬೇಕಲ್ಲ, ಅದಕ್ಕೆ ನಾವು ವೇದಿಕೆ ಕಲ್ಪಿಸೋಸ್ಕರ ಈ ಒಂದು ಗುರುಕುಲ ಪದ್ಧತಿ ಲೈವಲ್ಲಿ ಮಾಡ್ತಾಯಿದ್ದೀವಿ. ಯಾಕಂದ್ರೆ ಅವರಿಗೆ ಆ ತಾಳ ಬಗ್ಗೆ ಎಲ್ಲ ಬರಬೇಕಂತ, ಇದಕ್ಕೆಲ್ಲ ಎಕ್ಸಾಮ್ ಎಲ್ಲ ಇರುತ್ತೆ, ಅವಾಗ ಮೃದಂಗನೇ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಯಾವ ಕಡೆಯಿಂದ ಬಂದಿದ್ರು ಸರ್? 2004ರಲ್ಲಿ ಅಲ್ಲಲ್ಲ, ಯಾವ್ಯಾವ ಕಡೆಯಿಂದ ಬಂದವರು? ಇದು ವಿಜಯಪುರ, ಪ್ರತಿ ವರ್ಷವೂ ಕೂಡ ವಿಜಯಪುರ ಪ್ರತಿಯೊಂದು ಬ್ರ್ಯಾಂಚಲ್ಲೂ ಮಾಡ್ತಾ ಇದ್ವಿ. ಅದು ತುಂಬ ಮಕ್ಕಳು ತುಂಬ ಲಾಂಗ್ ಟೈಮ್ ತಗೊಳ್ತಾ ಇರೋ ಕಾರಣದಿಂದ ಇವಾಗ ಮತ್ತೆ ಶಾರ್ಟ್ ಮಾಡಿಬಿಟ್ಟು ವಿಜಯಪುರ, ಸೂಲಿಬೆಲೆ, ದೊಡ್ಡಬಳ ಇದು ದೇವನಹಳ್ಳಿ ಮಕ್ಕಳಿಗೆ ಮಾತ್ರ ಒಂದು ಪ್ರೋಗ್ರಾಮು. ಇವಾಗ ಒಂದು 15 days 20 days ದೊಡ್ಡಬಳ್ಳಾಪುರದಲ್ಲಿ ಮಾತ್ರ, ಯಾಕಂದರೆ ಅಷ್ಟು ಮಕ್ಕಳಿದ್ದಾರೆ, ಒಂದೇ ದಿನ ಎಲ್ಲ ಮಕ್ಕಳನ್ನು ಸೇರಿಸಿ ಮಾಡೋದಕ್ಕಾಗಲ್ಲ ಅನ್ನೋ ಕಾರಣದಿಂದ ಇವಾಗ 2 ಗೆಜ್ಜೆನಾದೋತ್ಸವವನ್ನು ಮಾಡ್ತಾಯಿದ್ವಿ. ಈ ಸಲ ಇದು ಗೆಜ್ಜೆನಾದೋತ್ಸವ 20 ಪ್ರತಿ ವರ್ಷವೂ ಪ್ರತಿ ಒಂದು ಕಡೆ ದೇವನಹಳ್ಳಿ ಒಂದ್ಸಲ, ವಿಜಯಪುರದಲ್ಲಿ ಒಂದ್ಸಲ, ದೊಡ್ಡಬಳ್ಳಾಪುರದಲ್ಲಿ ಒಂದ್ಸಲ ಮಾಡ್ತಾಯಿದ್ವಿ. ಈಗ ಇಲ್ಲಿ ಒಂದು ಮಾಡ್ತೀವಿ, ಮತ್ತು ಈಗ ಇನ್ನು ಸ್ವಲ್ಪ ದಿನದಲ್ಲೇ ದೊಡ್ಡಬಳ್ಳಾಪುರದ ಮಕ್ಕಳಿಗೆ ಅವಕಾಶ ಕೊಡಬೇಕು ಅನ್ನೋಂಥ ಕಾರಣದಿಂದ ದೊಡ್ಡಬಳ್ಳಾಪುರದಲ್ಲೂ ಕೂಡ ಗೆಜ್ಜೆನಾದೋತ್ಸವ 21ನ್ನು ಈ ಸ್ವಲ್ಪನೇ ಕೆಲವೇ ದಿನಗಳಲ್ಲಿ ಮಾಡಲಿಕ್ಕೆ ಇದು ಮಾಡ್ತಿದ್ದೀವಿ ಸರ್.
ಈಗ ಇವತ್ತು ಮಾಡಿದ್ದು ದೇವನಹಳ್ಳಿ, ವಿಜಯಪುರ, ಸೂಲಿಬೆಲೆ ಮಕ್ಕಳು. ಮತ್ತು ಈಗ ಒಂದು 15 ಡೇಸ್ ಬ್ಯಾಕು ಜಂಗಮಕೋಟೆಯಲ್ಲಿ ಕೂಡ ಒಂದು ಬ್ರ್ಯಾಂಚನ್ನು ಓಪನ್ ಮಾಡಿದ್ವಿ. ಅದು ಕೂಡ ಹೆಚ್ಚಿಗೆ ಪೋಷಕರ ಒಂದು ಇದ್ರ ಮೇಲೆಗೆ, ಕೋರಿಕೆಯ ಮೇರೆಗೆ ಬರೋಕ್ಕಾಗಲ್ಲ, ವಿಜಯಪುರ ಬರೋಕ್ಕಾಗಲ್ಲ, ಬಸ್ಸಸ್ ವ್ಯವಸ್ಥೆ ಇರೋದಿಲ್ಲ, ಮಕ್ಕಳು ಸ್ಕೂಲ್ ಬಿಟ್ಟ ಮೇಲೆ ಬರಬೇಕಾಗತ್ತೆ, ಲೇಟ್ ಆಗುತ್ತೆ ಅನ್ನೋ ಕಾರಣದಿಂದ ಜಂಗಮಕೋಟೆಯಲ್ಲಿ ಒಂದು ಕ್ಲಾಸ್ ಓಪನ್ ಮಾಡಿ ಅಂತ ತುಂಬ ದಿನಗಳಿಂದ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಆ ಕಾರಣದಿಂದ ಜಂಗಮಕೋಟೆಯಲ್ಲಿ ಕೂಡ ಒಂದು ಬ್ರ್ಯಾಂಚನ್ನು ಓಪನ್ ಮಾಡಿದ್ದೀವಿ, ನಡೀತಾ ಇದೆ. ಮುಂದಿನ ವರ್ಷ ಅಲ್ಲೂ ಕೂಡ ಒಂದು ಗಿರಿಜನಾಥೋತ್ಸವ ನಡೆಯೋ ಚಾನ್ಸಸ್ ಪ್ಲ್ಯಾನ್ ಇದೆ. ಟೋಟಲ್ ಎಷ್ಟು ಮಕ್ಕಳು ಇದ್ದಾರೆ ಮೇಡಮ್? ಟೋಟಲಿ ಇವಾಗ ಈ ಪ್ರೋಗ್ರಾಮ್ನಲ್ಲಿ ಒಂದು 150 ಜನ ಮಕ್ಕಳು ಭಾಗವಹಿಸಿದ್ರು. ಹಾಗೆಯೇ ಗುರುಕುಲ, ಅದು ಸೂಲಿಬೆಲೆಯ ಒಂದು ಆಶ್ರಮದ ಮಕ್ಕಳು ಕೂಡ ಬಾಯ್ಸು ಈ ಸಲ ಪ್ರಥಮ ಬಾರಿಗೆ ಮಾಡ್ತಾಯಿದ್ರು. ಒಬ್ಬರು ಇಬ್ಬರು ಇರ್ತಾಯಿದ್ರು. ಒಂದು ಗ್ರೂಪು ಈ ಸಲ ಮಾತ್ರ ಮಾಡ್ತಾಯಿದ್ದು. ಇಲ್ಲಿ ಇವತ್ತು 150 ಜನ ಮಕ್ಕಳು ಭಾಗವಹಿಸಿ ತಮ್ಮ ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾರೆ ಸರ್. ಶಾಲಾ ಮಕ್ಕಳಿಗೆ ಮಾತ್ರನಾ ಇಲ್ಲ ಬೇರೆ ಅದರ್ಸ್ಗೆ ಏನೇನು ಕೊಡ್ತೀರಾ? ಯಾವುದು ಸರ್? ತರಬೇತಿ ಯಾರಿಗೆಲ್ಲ? 5 ವರ್ಷದಿಂದ 5 ವರ್ಷದ ಮೇಲ್ಪಟ್ಟನವ್ರು ಯಾರು ಬೇಕಾದ್ರೂ, ಯಾರಿಗೂ ಏಜ್ ಲಿಮಿಟ್ ಆಗಲಿ ಅಥವಾ ಪ್ರೊಫೆಷನ್ ಆಗಲಿ ಅಥವಾ ಯಾವುದೇ ಲಿಮಿಟೇಷನ್ಸ್ ಒಂದೇ ಅಂತಂದರೆ 5 ವರ್ಷ ಮೀರಿರುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಅಷ್ಟು ಇದು ಮಾಡೋಕ್ಕಾಗಲ್ಲ ಅನ್ನೋ ಕಾರಣದಿಂದ ಮಾತ್ರ ನಿಂತ್ಕೊಳ್ಳೋಕ್ಕಾಗಲ್ಲ, ಅವರು ಆಗಿರಲ್ಲ ಅನ್ನೋ ಒಂದು ರೀಸನ್, ಒಂದು ಎಕ್ಸೆಪ್ಷನ್ ಮಾತ್ರ ಬಿಟ್ಟರೆ ಅವರು ಇವರು ಅದು ಯಾವ ಮಾಡ್ತಾ ಇದ್ದಾರೆ, ಅವ್ರ ಮಕ್ಕಳು ಮಾಡ್ತಾ ಇದ್ದಾರೆ. ಡಾಕ್ಟರ್ಸು ಇಂಜಿನಿಯರ್ಸ್ ಬರ್ತಾರೆ. ಈಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಜಾಬ್ ಮಾಡ್ತಾ ಇರುವವರೇ, ಸ್ಕೂಲಿಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾ ಇರುವಂಥವ್ರೆ, ಎಲ್ಲ ಥರದ ಮಕ್ಕಳು ಕೂಡ ಇದ್ದಾರೆ. ಸರ್ ಎಷ್ಟು ವರ್ಷ ಆಗಿದೆ ಸರ್ ಓಪನ್ ಆಗಿ? 21 ಸರ್, 21ನೇ ವರ್ಷ. 2004ರಲ್ಲಿ ಪ್ರಾರಂಭ ಆಗಿದ್ದು, ಇದು 21ನೇ ವರ್ಷ. 2009ರಲ್ಲಿ ನೋಂದಣಿ ಮಾಡ್ಕೊಂಡಿದ್ದೀವಿ. ಇದು 21ನೇ ವರ್ಷ. ಮಧ್ಯದಲ್ಲಿ ಒಂದೆಲ್ಲೋ ಗ್ಯಾಪ್ ಆಯಿತು, ಮೋಸ್ಟ್ಲಿ ಕೋವಿಡ್ ಟೈಮಲ್ಲಿ 19ನಲ್ಲಿ. ಇಲ್ಲ 21 ವರ್ಷ ಸರ್. ನನ್ನ ಹೆಸರು ಉಷಾ. ನಿಮ್ಮ ಹೆಸರು ಸರ್? ಸುದೀಪ್. ಇವರು ನೃತ್ಯ ಗುರುಗಳು. ನೃತ್ಯದಲ್ಲಿ ಭರತನಾಟ್ಯದಲ್ಲಿ MA ಪದವಿಯನ್ನು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಪಡ್ಕೊಂಡಿದ್ದಾರೆ. ಉಷಾ ದಾತಾರ್, ಕಲಾಮಂಡಲ ಉಷಾ ದಾತಾರ್ ಅವರ ಶಿಷ್ಯರು ಕೂಡ ಹೌದು. ಸಾಯಿಬಾಬಾ ವೈದ್ಯರು ಮತ್ತು ನಾರಾಯಣ ಭಟ್ ಉಡುಪಿ, DD ನಾಯಕ್ ಸರ್ ಪ್ರಥಮ ಗುರುಗಳು. ಮತ್ತು ಇದು